ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಕ್ರಾಸ್ ಸುತ್ತಮುತ್ತ ಇಂದು ಪ್ರಕೃತಿಯ ರೌದ್ರ ರೂಪವೇ ಕಂಡುಬಂದಿತು. ಮಧ್ಯಾಹ್ನದ ಬಳಿಕ ಏಕಾಏಕಿ ಆರಂಭವಾದ ಮಳೆ ಆಲಿಕಲ್ಲು ಸಮೇತ ಭಾರೀ ಧಾರಾಕಾರವಾಗಿ ಸುರಿದು ಸುಮಾರು 1 ಗಂಟೆ ಕಾಲ ಜನಜೀವನವನ್ನ ಸಂಪೂರ್ಣ ಅಸ್ತವ್ಯಸ್ತಗೊಳಿಸಿತು. ರಸ್ತೆಗಳು ನೀರಿನಿಂದ ತುಂಬಿ ಹರಿಯುತ್ತಿದ್ದರೆ ಕೆಲವು ಕಡೆ ಜೋರಾದ ಗಾಳಿಯಿಂದ ವಾಹನ ಸವಾರರು ಸಂಕಷ್ಟ ಅನುಭವಿಸಿದರು. ಸಂಚಾರವು ಕೆಲಕಾಲ ಅಸ್ತವ್ಯಸ್ತವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ತೀವ್ರ ಬಿಸಿಲಿನ ಬೇಗೆಯಿಂದ ತತ್ತರಿಸಿದ್ದ ಜನರಿಗೆ ಈ ಮಳೆ ಸ್ವಲ್ಪ ನಿರಾಳತೆಯನ್ನ ನೀಡಿದೆ. ಪಕ್ಷಿ ಪ್ರಾಣಿಗಳಿಗೂ ಈ ಮಳೆಯು ಜೀವದಾನವಾದಂತಾಗಿದೆ. ವರುಣರಾಯನ ಕೃಪೆಯಿಂದ ಪ್ರದೇಶದಲ್ಲಿ ತಂಪಾದ ವಾತಾವರಣ ನಿರ್ಮಾಣವಾಗಿದ್ದು ಬಿಸಿಲಿನ ತಾಪದಿಂದ ಬಳಲುತ್ತಿದ್ದ ಜನರಿಗೆ ಸ್ವಲ್ಪ ನೆಮ್ಮದಿ ದೊರೆತಿದೆ. ಆದರೆ ಆಕಸ್ಮಿಕ ಮಳೆಯಿಂದ ದಿನನಿತ್ಯದ ಚಟುವಟಿಕೆಗಳಿಗೆ ವ್ಯತ್ಯಯ ಉಂಟಾಗಿ ಸಾರ್ವಜನಿಕರು ಕೆಲಕಾಲ ತೊಂದರೆ ಅನುಭವಿಸಿದರು. ಇನ್ನೊಂದೆಡೆ ಗಾಳಿ ಗುಡುಗು ಸಹಿತ ಸುರಿದ ಮಳೆ ಮತ್ತು ಆಲಿಕಲ್ಲು ಮಳೆಯಿಂದ ಮಾವಿನ ಬೆಳೆ ಬೆಳೆದಿದ್ದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಈಗಾಗಲೇ ಹಣ್ಣಿನ ಹಂತದಲ್ಲಿರುವ ಮಾವಿನ ತೋಟಗಳಿಗೆ ಹಾನಿಯಾಗುವ ಭೀತಿ ಎದುರಾಗಿದೆ. ಒಟ್ಟಿನಲ್ಲಿ ಪ್ರಕೃತಿಯ ಈ ಅಚಾನಕ್ ಬದಲಾವಣೆ ಒಂದು ಕಡೆ ಸಮಸ್ಯೆ ತಂದರೆ ಮತ್ತೊಂದು ಕಡೆ ಜನರಿಗೆ ಸ್ವಲ್ಪ ನೆಮ್ಮದಿ ನೀಡಿದೆ.